Welcome. I am Vagdevi. The cards are ready to reveal your future. Let us begin this journey together. ನಿಮ್ಮ ಪರ್ಸನ್ ಯಾವ ಮೂಡಲ್ಲಿ ಇದ್ದಾರೆ ನೋಡೋಣ. ಸದ್ಯಕ್ಕೆ ಡಿವೋರ್ಸ್ ಅಥವಾ ವಿಡೋ ವುಮೆನ್ ಜೊತೆ ನಿಮ್ಮ ಪಾರ್ಟ್ನರ್ ಏನೋ ಮಾತುಕತೆನ ಮಾಡ್ತಿದ್ದಾರೆ. ಒಂದಷ್ಟು ಸಿಂಗಲ್ ಪೇರೆಂಟ್ ಇರೋರ್ ಜೊತೆ ಅವರು ಏನೋ ಟಚ್ ಅಲ್ಲಿ ಇದ್ದಾರೆ ಅಂತ ಇದೆ. ಜೊತೆಗೆ ಒಂದಷ್ಟು ಫೈನಾನ್ಷಿಯಲ್ ವಿಚಾರದಲ್ಲಿ ಅವರು ಯೋಚನೆ ಮಾಡ್ತಿದ್ದಾರೆ, ಹೇಗೆ ಅವರ ಫೈನಾನ್ಷಿಯಲ್ ವಿಚಾರನ ಬೆಟರ್ ಮಾಡ್ಕೊಳ್ಬೇಕು ಅಂತ. ಕೆಲವರು ಅವ್ರ ಮನೇಲಿ ಆರ್ಗ್ಯುಮೆಂಟ್ ನಡೀತಾ ಇರ್ಬೋದು, ಜಗಳ ನಡೀತಾ ಇರ್ಬೋದು, ಜಾಬ್ ರಿಲೇಟೆಡ್ ಇರ್ಬೋದು, ಫೈನಾನ್ಷಿಯಲ್ ರಿಲೇಟೆಡ್ ಇರ್ಬೋದು, ಅಥವಾ ಜನರಲಿ ಏನು ಸಮಸ್ಯೆ ಇತ್ತು ಅವರಿಬ್ಬರ ಮಧ್ಯೆ ಅದನ್ನ ಸಾಲ್ವ್ ಮಾಡಿಕೊಂಡು ಚೆನ್ನಾಗಿರೋದ್ರ ಕಡೆ ಯೋಚನೆ ಮಾಡ್ತಿದ್ದಾರೆ. ಅವರು ಆ ಸಮಸ್ಯೆನ ಸಾಲ್ವ್ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಒಂದಷ್ಟು ಹೊಟ್ಟೆ ಕಿಚ್ಚಿನ ಮನೋಭಾವದಲ್ಲಿ ಇದ್ದಾರೆ. ಸೊ ಏನೋ ಒಂದು ಸುದ್ದಿ ಅವರಿಗೆ ಬೇಜಾರು ತರಿಸಿದೆ. ಸೊ ಆ ಸುದ್ದಿನ ನಿಜಾನ ಸುಳ್ಳ ಅಂತ ಪರೀಕ್ಷೆ ಮಾಡ್ತಿದ್ದಾರೆ ಅವರು ಅನ್ನುವಂಥದ್ದು ಕೂಡ ಇದೆ. ಸೊ ತುಂಬಾ ಖುಷಿಯಿಂದ ಸಕ್ಸಸ್ ಅಲ್ಲಿ ಇದ್ದಾರೆ ಅವರು. ಸಕ್ಸಸ್ ಮತ್ತೆ ಬದಲಾವಣೆನ ಬಯಸ್ತಾ ಇದ್ದಾರೆ ಅವರು. ಫೈನಾನ್ಷಿಯಲಿ ಒಂದು ಹೊಸ ಅದೇನೋ ಶುರು ಮಾಡಬೇಕು ಅನ್ಕೊಂಡಿದ್ದಾರೆ. ಜೊತೆಗೆ ಒಂದು ಪ್ರೆಗ್ನೆನ್ಸಿ ನ್ಯೂಸ್ ಕೂಡ ಅವರಿಗೆ ಖುಷಿನ ಕೊಟ್ಟಿದೆ ಅನ್ನುವಂಥದ್ದು ಇದೆ. ಕೆಲವ್ರಿಗೆ ಹೊಸ ಪ್ರಾಜೆಕ್ಟ್ ಬಂದು ಅದರಿಂದ ಅವರಿಗೆ ಹೆಚ್ಚಿನ ಲಾಭ ಸಿಕ್ಕಿ ಹೆಚ್ಚು ಖುಷಿಯಾಗಿ ಇದ್ದಾರೆ ಅನ್ನುವಂಥದ್ದು ಇದೆ. ಫೈರ್ ಸೈನು ವುಮೆನ್ ಜೊತೆ ಅವರು ಡೀಪ್ ಒಂದು ಕಾನ್ವರ್ಸೇಷನ್ ಅಲ್ಲಿ ಇದ್ದಾರೆ. ಒಂದೊಳ್ಳೆ ಅಡ್ವೈಸ್ ಬೇಕು ಅಂತ ಅಡ್ವೈಸರ್ ಆಗಿ ಯಾರ್ದು ಮಾತು ಕೇಳ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸದ್ಯಕ್ಕೆ ಅವರು ಒಂದು ಲವ್ ಸಿಕ್ನೆಸ್ ಅಲ್ಲಿ ಇದ್ದಾರೆ. ಹೋಮ್ ಸಿಕ್ ತರ ಅವ್ರಿಗೆ ಲವ್ ಸಿಕ್ ಆಗಿದೆ, ಆ ಥರದ್ರಲ್ಲಿ ಇದ್ದಾರೆ. ಸದ್ಯಕ್ಕೆ ಕೆಲವರು ಸಪ್ರೇಷನ್ ಅಲ್ಲಿ ಪ್ರಾಬ್ಲಮ್ ಅಲ್ಲಿ ಇರೋರು ಜಗಳ ಮಾಡ್ತಿದ್ದಾರೆ. ಬ್ರೇಕಪ್ ಮಾಡ್ಕೊಂಡ್ರೆ ಬೆಟರ್ ಅಲ್ವಾ ಅಂತ ಯೋಚನೆ ಮಾಡ್ತಿದ್ದಾರೆ. ಸೊ ಯಾರು ಬ್ರೇಕಪ್ ಮಾಡ್ಕೊಂಡಿದ್ದೀರೋ ಅವ್ರು ಮತ್ತೆ ರಿಯೂನಿಯನ್ ಆಗುವಂತ ಸಾಧ್ಯತೆಗಳಿದೆ. ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುವಂತ ಸಾಧ್ಯತೆಗಳಿದೆ. ಇನ್ ಕೆಲವು ದಿನಗಳ ಒಳಗೆ ಅವ್ರು ಮತ್ತೆ ರಿಟರ್ನ್ ಬರ್ತಾರೆ ಅನ್ನುವಂಥದ್ದು ಇದೆ. ಸೊ ಆ ನಂಬಿಕೆಯಲ್ಲಿ ನೀವು ಅವರಿಗೆ ರಿಟರ್ನ್ ಸಿಗ್ತೀರಾ, ನಿಮ್ಮ ಜೀವನಕ್ಕೆ ಅಥವಾ ಅವ್ರ ಜೀವನಕ್ಕೆ ನೀವು ವಾಪಸ್ ಬರ್ತೀರಾ ಅನ್ನುವಂಥ ಕಾರಣಕ್ಕೆ ಅವರು ವೆಯ್ಟ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ದುರಾದೃಷ್ಟ ಕೂಡ ಅವರ ಜೀವನದಲ್ಲಿ ಹಾಗೆ ಇದೆ. ಒಂದು ವಿಚಾರಕ್ಕೆ ಅವರು ಎಂಡಿಂಗ್ ಹೇಳ್ಬೇಕು ಅಂತ ಅನ್ಕೊಂಡಿದ್ದಾರೆ. ಸೊ ಅದನ್ನ ಹೇಳ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಅವರಿಗೆ ಅವರ ಕನಸು ನನಸಾಗೋದು ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಹೊಸ ಪರ್ಸನ್ ಜೊತೆ ಸೇರ್ಕೊಂಡು ಒಂದು ಅಪಾಯಕಾರಿ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಅದರಿಂದ ಒಂದಷ್ಟು ಸಮಸ್ಯೆನ ಮಾಡ್ಕೊಳ್ತಾರೆ. ಮೇ ಬಿ ಆ ಸಮಸ್ಯೆ ಅವರನ್ನ ತುಂಬವಾಗಿ ಬಾಧಿಸಬಹುದು, ಅಥವಾ ಅವರಿಗೆ ನೋ ಮೋರ್ ಚಾನ್ಸಸ್ ಅನ್ನುವಂಥ ರೀತಿಯಲ್ಲಿ ಉತ್ತರನ ಕೂಡ ಕೊಡಬಹುದು ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಪಾರ್ಟ್ನರ್ ಮಿಕ್ಸ್ಡ್ ಫೀಲಿಂಗ್ ಅಲ್ಲಿ ಇದ್ದಾರೆ. ಒಳ್ಳೆದಾಗ್ಲಿ ಅಂತ ಹಾರೈಸ್ತೀನಿ. ಟೇಕ್ ಕೇರ್, ಬಾಯ್, ನಮಸ್ತೆ. The Sri Vagdevi Tarot channel is so glad to see you again. Thank you for watching our tarot card readings today.